ಡಿ ಕೆ ಶಿವಕುಮಾರ್ ಅವರ ಜಾತಕವನ್ನು ನಾವು ವಿಶ್ಲೇಷಣೆ ಮಾಡೋದೇ ಆದರೆ ಅವರು ಒಂದು ಜಾತಕದ ಪ್ರಕಾರ ಅವ್ರು ಹುಟ್ಟಿದ ದಿನಾಂಕದ ಪ್ರಕಾರ ನೋಡೋದಾದರೆ ಅವ್ರದ್ದು ಮೇಷ ಲಗ್ನದಲ್ಲಿ ಅವರ ಜನನ ಆಗಿರುವಂಥದ್ದು. ಕೃತಿಕಾ ನಕ್ಷತ್ರ 3ನೇ ಪಾದ ಮತ್ತು ವೃಷಭ ರಾಶಿ. ಈ ವೃಷಭ ರಾಶಿಯಲ್ಲಿ ಏನಿದೆ ಅಂತಂದರೆ ಈ ಸಂದರ್ಭದಲ್ಲಿ ಶನಿ ಅಧಿಕಾರವನ್ನು ಕೊಡುವಂತಹ ಶನಿ ದೇವರೇನಿದ್ದಾರೆ ಆ ಶನಿ 11ನೇ ಮನೆಯಲ್ಲಿ ಇರತಕ್ಕಂಥದ್ದು. ಪರಿಭ್ರಮಣದಲ್ಲಿ ಡಿ ಕೆ ಶಿವಕುಮಾರ್ ಅವರು 11ನೇ ಮನೆಯಲ್ಲಿ ಇರುವಂಥದ್ದು. ಈ 11ನೇ ಮನೆಯಲ್ಲಿ ಇರತಕ್ಕಂಥ ಶನಿ ಏನಿದೆ ಎಲ್ಲ ವಿಧವಾಗಿರ್ತಕ್ಕಂತಹ ಭಾಗ್ಯವನ್ನು ಕೊಡುವಂಥವನು ಅನ್ನುವಂಥ ಮಾತುಗಳು ನಡೀತು. ಮತ್ತು ಅವರು 2ನೇ ಮನೆಯಲ್ಲಿ ಗುರು ನೋಡಿ, ಈಗ 2ನೇ ಮನೆಯಲ್ಲಿ ಗುರು ಇದ್ದಂಥ ಸಂದರ್ಭದಲ್ಲೇ ಅವರಿಗೆ ಇಂಥ ಒಂದು ಅವಕಾಶ ಒದಗಿ ಬಂದಿರುವಂಥದ್ದು. ಈಗ ಜೂನ್ 1ನೇ ತಾರೀಕಿನ ನಂತರದಲ್ಲಿ ಗುರು 3ನೇ ಮನೆಗೆ ಹೋಗ್ತಾನೆ. ಅವರ ಒಂದು ಲಗ್ನದ ಪ್ರಕಾರ ನೋಡೋದಾದರೆ ಗುರು 4ನೇ ಮನೆಗೆ ಬರ್ತಾನೆ. ಅವರು ಮೇಷ ಲಗ್ನ ಅಲ್ವಾ, 4ನೇ ಮನೆಗೆ ಬರ್ತಾನೆ. ಹಾಗಾಗಿ ಅವನು ಒಂದು ಭಾಗ್ಯಾಧಿಪತಿಯಾಗಿ ಗುರು ಮತ್ತು ಶನಿ ಇವರಿಗೆ ಈ ಒಂದು ಅವಕಾಶವನ್ನು ಒದಗಿಸಿ ಕೊಟ್ಟಂಥದ್ದು. ನೊಣವಿನಕೆರೆ ಅಜ್ಜನವರು ಕೂಡ ಒಂದು ಮಾತನ್ನು ಹೇಳಿದರು, ಮುಂದೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂದರೆ 2028 ಚುನಾವಣೆ ನಂತರ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂಥೇಳಿ ಏನಾದರೂ ಕಾದು ಕೂತ್ಕೊಂಡ್ರೆ ಆವಾಗ ತುಂಬ ಕಷ್ಟ ಇದೆ ಅನ್ನುವಂಥದ್ದು. ಯಾಕಂದರೆ ಆ ಸಂದರ್ಭದಲ್ಲಿ ವೃಷಭ ರಾಶಿಗೆ 7.5 ಆರಂಭ ಆಗುವಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಬಿಡದೆ ಮುಖ್ಯಮಂತ್ರಿ ಆದರೆ ಈ ಸಂದರ್ಭದಲ್ಲೇ ಆಗಬೇಕು, ಈ 2026ರಲ್ಲಿ ಆಗಲೇಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಅವರು ಪಟ್ಟು ಹಿಡಿದು ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದಕ್ಕೆ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲ ವಿಧವಾಗಿರ್ತಕ್ಕಂಥ ತಯಾರಿಗಳು ನಡೀತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಈಗ ಮತ್ತೊಂದು ಸತಿ ಹೇಳ್ತೇನೆ, 15ನೇ ತಾರೀಕಿಗೆ ಹುಟ್ಟಿದಂಥದ್ದು 5:30ಕ್ಕೆ ಅವರ ಜನ್ಮ ದಿನಾಂಕದ ಪ್ರಕಾರ ಅವರದು ವೃಷಭ ರಾಶಿ, ಕೃತಿಕಾ ನಕ್ಷತ್ರ, ವೃಷಭ ರಾಶಿ, ಮೇಷ ಲಗ್ನ. ಅವರು ಜನಿಸಿದಂಥದ್ದು ಮೇಷ ಲಗ್ನ. ಈ ಸಂದರ್ಭದಲ್ಲಿ ಶನಿ 11ನೇ ಮನೆ ಪರಿಭ್ರಮಣದಲ್ಲಿ 11ನೇ ಮನೆಯಲ್ಲಿರ್ತಕ್ಕಂಥ ಶನಿ, ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಗುರು ಅವರಿಗೆ ಈ ಒಂದು ಅವಕಾಶವನ್ನು ರಾಜಯೋಗವನ್ನು ಒದಗಿಸಿಕೊಟ್ಟಿದ್ದಂಥದ್ದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.